ತೆಲಂಗಾಣದಲ್ಲಿ ಮಾತನಾಡ್ತಾ 8 ಮನವಿಗಳನ್ನು 8 ಪ್ರಮುಖ ಮನವಿಗಳನ್ನು ಜನರ ಮುಂದೆ ಇಟ್ಟಿದ್ರು. ಈಗ ಅದನ್ನ ಪುನರುಚ್ಚರಿಸಿದ್ದಾರೆ. ಜಾಗತಿಕ ಪರಿಸ್ಥಿತಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಪೂರಕವಾಗಿಲ್ಲ. ಈ ಕಾರಣಕ್ಕಾಗಿ ರೂಪಾಯಿ ಮೌಲ್ಯ ಕುಸಿಯದಂತೆ ಚಿನ್ನ ಖರೀದಿ ಮಾಡೋದಕ್ಕೆ ಕಡಿವಾಣ ಹಾಕಿ ಅಂತ ಪ್ರಧಾನಿ ರಿಕ್ವೆಸ್ಟ್ ಮಾಡಿರೋದು. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕಿ, ರಸಗೊಬ್ಬರಗಳ ಬಳಕೆಯನ್ನು ಕೂಡ ಕಡಿಮೆ ಮಾಡಿ, ಈ ಎಲ್ಲ ಮನವಿಯನ್ನ ಇಟ್ಟಿರೋದು. ಜೊತೆಗೆ ಈಗ ಹೊಸದಾಗಿ ನಿನ್ನೆ ಗುಜರಾತ್ನಲ್ಲಿ ಮಾತನಾಡುವಾಗ ಶಾಲೆಗಳಲ್ಲಿ ಆನ್ಲೈನ್ ಕ್ಲಾಸಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳಿಗೆ, ಆನ್ಲೈನ್ ತರಗತಿಗಳನ್ನು ವಿದ್ಯಾರ್ಥಿಗಳಿಗೆ, ಇದರ ಮನವಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರು. ನಾಲ್ಕೈದು ಮನವಿಗಳು ದೇಶಕ್ಕೆ ಸಂಬಂಧಿಸಿದಂತೆ ಪ್ರಧಾನಿಯವರು ಮಾಡಿರೋದು. ಒಂದು, ಇಂಧನವನ್ನು ಮಿತವಾಗಿ ಬಳಸಿ, ಪೆಟ್ರೋಲ್ ಡೀಸೆಲ್ ಅನ್ನ ಆದಷ್ಟು ಕಡಿಮೆ ಬಳಸಿ ಅನ್ನುವಂಥ ಮನವಿಯನ್ನ ಒಂದು ಕಡೆ ಮಾಡಿದರೆ, ಆನ್ಲೈನ್ ಕ್ಲಾಸಿಗೆ ಸಂಬಂಧಿಸಿದಂತೆ ನಿನ್ನೆ ಗುಜರಾತ್ನಲ್ಲಿ ಅವರು ಮನವಿ ಮಾಡಿದ್ರು ಜನರ ಮುಂದೆ. ಆನ್ಲೈನ್ ಕ್ಲಾಸು ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಲಾಗ್ತಾ ಇತ್ತು ಅದನ್ನ ಮರು ಜಾರಿ ಮಾಡೋ ಬಗ್ಗೆ ಚಿಂತನೆ ಮಾಡಿ. ಚಿನ್ನ ಖರೀದಿಗೆ ಸಂಬಂಧಿಸಿದಂತೆಯೂ ಕೂಡ ಪ್ರಧಾನಿ ಮನವಿ ಮಾಡಿದ್ದಾರೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಬೇಡಿ, ಒಂದು ವರ್ಷದ ಕಾಲ ಚಿನ್ನ ಖರೀದಿಯ ಯೋಚನೆ ಇದ್ರೆ ಅದನ್ನು ಮುಂದೂಡಿ ಅನ್ನುವಂಥ ಮನವಿ. ಇನ್ನು ಕಚೇರಿಗಳಿಗೆ, ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಮರು ಜಾರಿ ಮಾಡೋದರ ಬಗ್ಗೆಯೂ ಕೂಡ ಪ್ರಧಾನಿ ಮನವಿ ಮಾಡಿದರು. ವರ್ಕ್ ಫ್ರಮ್ ಹೋಮ್ ಕೋವಿಡ್ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಕಾರಣಕ್ಕಾಗಿ, ಸಾಂಕ್ರಾಮಿಕ ರೋಗ ಹರಡುತ್ತೆ ಅನ್ನೋ ಕಾರಣಕ್ಕಾಗಿ ವರ್ಕ್ ಫ್ರಮ್ ಹೋಮ್ ಅಥವಾ ಲಾಕ್ಡೌನ್ ಕಾರಣಕ್ಕಾಗಿ ವರ್ಕ್ ಫ್ರಮ್ ಹೋಮ್ ಅನ್ನು ಮಾಡಲಾಗಿತ್ತು. ಸೊ ಹೊಸ ವ್ಯವಸ್ಥೆಯಲ್ಲ, ಭಾರತ ಆ ವ್ಯವಸ್ಥೆಯೊಂದಿಗೆ ಈ ಹಿಂದೆಯೂ ಕೂಡ ಕೆಲಸ ಮಾಡಿದ್ದಿದೆ. ಅದೇ ವ್ಯವಸ್ಥೆ ಈಗಲೂ ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದರ ಬಗ್ಗೆ ಯೋಚನೆ ಮಾಡಿ ಅಂತ ಪ್ರಧಾನಿ ಈ ಹಂತದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸದ್ಯ ಪ್ರಧಾನಿ ಮನವಿ ಮಾಡ್ತಾ ಇದ್ದಾರೆ. ಮನವಿ ಆದೇಶವಾಗಿ, ಆರ್ಡರ್ ಆಗಿ ಬದಲಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ರಿಕ್ವೆಸ್ಟ್ನ ಹಂತದಲ್ಲಿದೆ ಇದು. ಆರ್ಡರ್ ಆಗುವಂಥ ಸಾಧ್ಯತೆಗಳಿದಾವ. ದೇಶದಾದ್ಯಂತ ಪ್ರಧಾನಿಯವರ ಮನವಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. 2 ದಿನ 2 ಕಾರ್ಯಕ್ರಮಗಳಲ್ಲಿ ಸೇಮ್ ಮಾತುಗಳನ್ನು ಆಡಿರೋದು ಪ್ರಧಾನಿ. ಜನಮಾನಸದಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಶಾಲೆಗಳನ್ನ ಕೂಡ ಈಗ ಆಡ್ ಮಾಡಿಕೊಂಡಿದ್ದಾರೆ ಪ್ರಧಾನಿ ಆನ್ಲೈನ್ ಕ್ಲಾಸಿಗೆ ಸಂಬಂಧಿಸಿ. ಪೋಷಕರು ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರಮುಖರು, ಶಿಕ್ಷಣ ತಜ್ಞರು ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ತರಗತಿಗೆ ಸಂಬಂಧಿಸಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ ಪ್ರಧಾನಿ ಹೇಳ್ತಿದ್ದಾರೆ. ಕಾರ್ ಪೂಲಿಂಗ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೆಟ್ರೋ ಬಸ್ಸುಗಳಲ್ಲಿ ಓಡಾಡಿ, ಕಾರನ್ನ ಮನೆಯಲ್ಲಿಡಿ, ಅನಿವಾರ್ಯ ಸ್ಥಿತಿ ಬಂದರೆ ಕಾರ್ ಪೂಲಿಂಗ್ ಮಾಡಿ. ಉದ್ಯೋಗಿಗಳನ್ನ ಪಿಕಪ್ ಡ್ರಾಪ್ ಮಾಡುವಂತ ವ್ಯವಸ್ಥೆ ಏನಿದೆ ಅದರ ಬದಲಾಗಿ ವರ್ಕ್ ಫ್ರಮ್ ಹೋಮ್ ಅನ್ನು ಜಾರಿ ಮಾಡಿ, ಪೆಟ್ರೋಲ್ ಡೀಸೆಲ್ನ ಬಳಕೆ ಕಡಿಮೆಯಾಗಲಿ ಅನ್ನೋ ಉದ್ದೇಶದಿಂದ ಪ್ರಧಾನಿ ಈ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. कर्नाटका और तेलंगाना में भी इस बारे में चर्चा की है. मैं आज गुजरात में भी अपने आग्रहों पर फिर से जोर दे रहा हूं. मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें. जिनके पास ईवी है
वे भी दूसरों की मदद के लिए आगे आए कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। अगर हम थोड़ा संयम बरतें, तेल की खपत कम करें, खाने के तेल की ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞ ಡಾಕ್ಟರ್ ಸುಪ್ರೀತ್ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ಕೊರೋನಾ ಕಾಲದ ರೀತಿಯಲ್ಲಿ ಆನ್ಲೈನ್ ತರಗತಿಯ ವಿಚಾರ ಪ್ರಸ್ತಾಪ ಆಗ್ತಿದೆ, ಏನು ಹೇಳ್ತೀರಿ? ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ, ಪಾಲಕ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಈಗ ನಿನ್ನೆ ರಾತ್ರಿಯಿಂದ ಇದೊಂದು ಬಹಳವಾದಂತ ಆತಂಕನೂ ಹೌದು. ಆದ್ರೆ ಇವತ್ತಿನ ದಿವಸ ಪ್ರಧಾನ ಮಂತ್ರಿಗಳು ಹೇಳಿದ್ದು ಅದು ಸರಿ ತಪ್ಪು ಅನ್ನೋದಕ್ಕಿಂತ ಅದರ ಸಾಧಕ ಬಾಧಕಗಳು ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಮತ್ತೆ ಈಗೇನು ಕೋವಿಡ್ ಸಮಸ್ಯೆನಲ್ಲಿ ಏನು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಆ 3 ವರ್ಷದ ಮಕ್ಕಳು ಇವತ್ತಿಗೂ ಕೂಡ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಕೋಪಪ್ ಆಗ್ಲಿಕ್ಕೆ, ಅದೇ ರೀತಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಅದು ತೊಂದರೆ ಆಗದೆ ಇದ್ದಂಗೆ ಸಾರ್ವಜನಿಕರು ಎಲ್ಲರೂ ಕೂಡ ಹೆಲ್ಪ್ ಮಾಡ್ಬೇಕಾಗ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಸಾರ್ವಜನಿಕ ವಾಹನಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನು ಓಡಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಪ್ರಪ್ರಥಮವಾಗಿ ನಮ್ಮ ದೇಶದ ಮತ್ತು ರಾಜ್ಯದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸಾರ್ವಜನಿಕ ವಾಹನವನ್ನ ಬಳಕೆ ಮಾಡೋದ್ರ ಮುಖಾಂತರ ಎಲ್ಲ ಏನು ಜನಸಾಮಾನ್ಯರಿಗೆ ಮಾದರಿ ಆಗಬೇಕು. ಶಾಲೆಗಳಲ್ಲಿ ಒಂದ್ ಕಡೆ ಆನ್ಲೈನ್ ತರಗತಿಗಳನ್ನ ಏನಾದ್ರೂ ಪ್ರಾರಂಭನೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ರೂಪರೇಷೆಗಳು ಮಕ್ಕಳ ಶಿಕ್ಷಣ ವ್ಯವಸ್ಥೆಗೆ ಯಾವುದೇ ರೀತಿಯಾದಂತ ಹಾನಿ ಆಗದೆ ಇರೋ ರೀತಿಯಲ್ಲಿ ಅದನ್ನ ಗಣನೆಗೆ ತಗೊಂಡು ಮಾಡ್ಬೇಕಾಗ್ತದೆ. ಬೆಟರ್ ಇನ್ನೂ ಏನ್ ಮಾಡ್ಬೋದು ಅಂತಂದ್ರೆ, ಇನ್ನೂ ಶಾಲೆಗಳು ಪ್ರಾರಂಭ ಆಗಿಲ್ದೇ ಇರೋದ್ರಿಂದ ಇದಿನ್ನೂ ಪ್ರಿಲಿಮಿನರಿ ಸ್ಟೇಜಸ್, ಎಲ್ಲ ಪಾಲಕ ಪೋಷಕರು ಆತಂಕಗೊಂಡಿದ್ದಾರೆ ಮತ್ತೆ ಹೇಗೆ ಮುಂದಕ್ಕೆ ಅಂತ. ಈ ಸಮಯದಲ್ಲಿ ಸರ್ಕಾರ ಇನ್ನೂ ಏನು ರಿಕ್ವೆಸ್ಟ್ ಅಥವಾ ಇದೇ ರೀತಿಯಲ್ಲಿ ಇನ್ನೊಂದು ಅಪೀಲ್ ಮಾಡಬಹುದು. ಪಾಲಕ ಪೋಷಕರು ಈಗಂತೂ ಶಿಕ್ಷಣ ಸಂಸ್ಥೆಗಳು ಎಲ್ಲ ಕಡೆ ಇರೋದ್ರಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಮಕ್ಕಳನ್ನ ಸೇರಿಸಿ ಅಂತ ಅದನ್ನು ಮಾಡಿದ್ರೆ so that lot of other transports can be avoided. ಬಟ್ ಇದು ಇದರ ಸಾಧಕಗಳು ಈಗ ಡಾಕ್ಟರ್ ಸುಪ್ರೀತ್ ಅವರೇ, ಇದು ಇನ್ನೂ ರಿಕ್ವೆಸ್ಟ್ ಹಂತದಲ್ಲಿದೆ. ಪ್ರಧಾನಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಆರ್ಡರ್ನ ಹಂತಕ್ಕೆ ಹೋಗಿಲ್ಲ. ಹೌದು. ಸೊ ಸಹಕರಿಸಿ ಎನ್ನುವಂತ ಮನವಿಯನ್ನಷ್ಟೇ ಮಾಡ್ತಾ ಇದ್ದಾರೆ. ಹೌದು. ತಾವು ಸಲಹೆ ಕೊಡೋದು ಅಂತಾದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಈ ವ್ಯವಸ್ಥೆಯೊಳಗೆ ಸಲಹೆ ಕೊಡಬೇಕು ಅಂತಾದ್ರೆ ಯಾವ ರೀತಿ ಸಲಹೆ ಕೊಡಬಹುದು? ಅಂದ್ರೆ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಆನ್ಲೈನ್ ಮಾಡೋದಕ್ಕಿಂತ ಡಿಗ್ರಿ ಹಂತದಲ್ಲಿ, PUC ಹಂತದಲ್ಲಿ ಈ ರೀತಿ ಮಾಡೋದು ಬೆಟರು ಅಂತನ ಹೇಗೆ? ಅಪ್ ಟು PUC ಆನ್ಲೈನ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಆ ಮಕ್ಕಳಿಗೆ ಬೇಸಿಕ್ ಎಜುಕೇಶನ್ ಇರೋದ್ರಿಂದ ಅಪ್ ಟು PUC ಕಷ್ಟ ಆಗತ್ತೆ. ಡಿಗ್ರಿ ನಂತರದಲ್ಲಿ ಆನ್ಲೈನ್ ಮಾಡಬಹುದು. ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸೇರ್ಸಂತ ಪಾಲಕ ಪೋಷಕರು ಅವರಿಗೆ 2 ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಸೇರಿಸಿ ಅನ್ನೋದನ್ನ ಕೂಡ ಒಂದು ಸಜೆಷನ್ ಕೊಡಬಹುದು. ಅದೆಲ್ಲದ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ಕೊಳ್ಳುವಂತದ್ದು ಏನು ಹೇಳಿದ್ದಾರೆ ಪ್ರಧಾನ ಮಂತ್ರಿ ಮೋದಿಜಿ ಅವರು, ಅದನ್ನ ಸರಿಯಾಗಿ ಹೇಳಿದ್ದಾರೆ. ಅದನ್ನ ಎಲ್ಲರೂ ಕೂಡ ನಾನು ಆಗ್ಲೇ ಹೇಳ್ದಂಗೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾದರಿ ಆಗ್ಬೇಕು ಇವತ್ತಿನ ದಿವಸ ಜನಸಾಮಾನ್ಯರಿಗೆ. ಬಟ್ ಎಲ್ಲದಕ್ಕಿಂತ ಶಾಲೆಗಳಲ್ಲಿ ಆನ್ಲೈನ್ ಕೋವಿಡ್ ಸಂದರ್ಭದಲ್ಲಿ ಬೇರೆ SOP ಇತ್ತು. ಬಟ್ ಆದ್ರೆ ಈಗಿನ ಸಂದರ್ಭದಲ್ಲಿ SOP ಮಾಡೋದಾದ್ರೆ ಹೈಬ್ರಿಡ್ ಮೆಥಡ್ ಅನ್ನ ಮಾಡುವಂತ ಒಂದು ಏನು ವ್ಯವಸ್ಥೆಯನ್ನ ತರಬಹುದು. ಆದ್ರೆ ಹೈಬ್ರಿಡ್ ಮೆಥಡ್ ಅನ್ನು ಮಾಡೋದಕ್ಕೆ ಅಗೈನ್ ಶಿಕ್ಷಕರನ್ನು ಕೂಡ ಹೆಂಗದು ಹೈಬ್ರಿಡ್ ಅಂದ್ರೆ ಹೆಂಗೆ ಡಾಕ್ಟರ್ ಸುಪ್ರೀತ್ ಅವರೇ? ಹೈಬ್ರಿಡ್ ಅಂದ್ರೆ ಹೆಂಗೆ ಅದು? ಹೈಬ್ರಿಡ್ ವೆರೈಟಿ ಅಂತಂದ್ರೆ ಶಾಲೆಗಳಿಗೆ ಹತ್ರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲೆಗಳಿಗೆ ಬಂದು ಕಲಿಬಹುದು. ಅದೇ ರೀತಿಯಲ್ಲಿ ಆ ಶಾಲೆ ಕ್ಲಾಸ್ ರೂಮಿಗೆ ಆನ್ಲೈನ್ ವ್ಯವಸ್ಥೆ ಇವತ್ತಿನ ದಿವಸ ಏನು ವೈಫೈ ನೆಟ್ವರ್ಕ್ ಇಟ್ಕೊಂಡು ಅಕಸ್ಮಾತ್ ಶಾಲೆಗಳಿಗೆ ಕಾಲೇಜುಗಳಿಗೆ ಬರ್ಲಿಕ್ಕೆ ಆಗ್ತಿರೋಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಕುತ್ಕೊಂಡು ಆ ವ್ಯವಸ್ಥೆಯನ್ನ ಅವರು ಅನುಭವಿಸಬಹುದು. ಈಗ ಅನಿವಾರ್ಯ ಆಯ್ತು ಅಂತ ಅನ್ಕೊಳ್ಳೋಣ ಡಾಕ್ಟರ್ ಸುಪ್ರೀತ್ ಅವರೇ, ಸಾಧ್ಯನಾ ಮತ್ತೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಆ ವ್ಯವಸ್ಥೆಗೆ ನಮಗೆ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಹಂತದಲ್ಲಿ? ಅನಿವಾರ್ಯ ಆದಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಜೆಗಳು ಎಲ್ಲ ರೀತಿಯಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳೋಂತ
ಏನು ಮನಸ್ಥಿತಿ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬಂದ್ರೆ ಐ ಥಿಂಕ್ ಇಟ್ ಇಸ್ ಬಿಯಾಂಡ್ ಅವರ್ ಲಿಮಿಟ್ಸ್, ವಿ ಕೆನಾಟ್ ಹೆಲ್ಪ್. ಬಟ್ ಅಡ್ಜಸ್ಟ್ ಆಗುವಂತ ಸಂದರ್ಭದಲ್ಲಿ ಶಾಲೆ ಮಕ್ಕಳಿಗೆ ಎಸ್ಪೆಷಲಿ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಮತ್ತೊಬ್ರು ಬೇರೆ ಎಲ್ಲಾ ಕಡೆನೂ ಉಳಿಸಿ ಶಾಲೆ ಮಕ್ಕಳಿಗೆ ಒಂಚೂರು ದಯವಿಟ್ಟು ಅವಕಾಶ ಮಾಡಿಕೊಡಿ. ಮತ್ತೆ ಪಬ್ಲಿಕ್ ಸರ್ವಿಸ್ ಏನು PSUಗಳು ಎಷ್ಟೆಲ್ಲ ಏನೆಲ್ಲ ಇದಾವೆ, ಫ್ಯಾಕ್ಟ್ರಿ ಬಸ್ಸಸ್, ಅದನ್ನೆಲ್ಲ ನಿಲ್ಸಿ ಶಾಲೆ ಮಕ್ಕಳಿಗೆ ಮಾತ್ರ ಎಲ್ಲೋ ಒಂದ್ ಕಡೆ ಒಂದಷ್ಟು ರಿಯಾಯಿತಿಯಲ್ಲಿ ಮಕ್ಕಳಿಗೆ ಕಲಿಕೆಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೇಕು. ಈಗ ಆನ್ಲೈನ್ ನಲ್ಲಿ ಈ ಹಿಂದೆ ನಾವು ಕೊರೋನಾ ಟೈಮಲ್ಲಿ ಮಾಡಿದಾಗ ಅದರಿಂದ ಆಗಿರೋ ಸಮಸ್ಯೆಗಳು ಏನು ಅಂತ ತಾವು ಗುರುತಿಸಿರೋದು ಡಾಕ್ಟರ್ ಸುಪ್ರೀತ್ ಅವರು, ಏನ್ ಸಮಸ್ಯೆಗಳಾಗಿದೆ? ಈಗ ನೋಡಿ, ಕಳೆದ ಬಾರಿ ಮಕ್ಕಳಲ್ಲಿ ಸಾಕಷ್ಟು ರಿಸಲ್ಟ್ಸ್ ವ್ಯತ್ಯಾಸಗಳಾಯ್ತು. ಈ ವರ್ಷ ರಿಸಲ್ಟ್ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ ಶಿಕ್ಷಣ ಇಲಾಖೆ 35 ಇದ್ದಿದ್ದನ್ನ 33ಕ್ಕೆ ತಗೊಂಡ್ ಬಂದ್ರು. ಈ ತರದ್ದು ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಆ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಬೇಸಿಕ್ಸ್ ನ ಕಲಿಯುವಾಗ ದಿ ಆರ್ಟ್ ಆಫ್ ಸ್ಟಡಿಯಿಂಗ್ ಆನ್ ಇನ್ ದಿ ಕ್ಲಾಸ್ ರೂಮ್ ವಿತ್ ಅ ಬ್ಲಾಕ್ ಬೋರ್ಡ್ ಅಂಡ್ ಚಾಕ್ ಈಸ್ ಟೋಟಲಿ ಡಿಫರೆಂಟ್ ದ್ಯಾನ್ ಟೀಚಿಂಗ್ ದೆಮ್ ಇನ್ ಆನ್ಲೈನ್. ಹಾಗಾಗಿ ಆನ್ಲೈನ್ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಅದನ್ನ ಕೇಳಿಸ್ಕೊಳ್ಳುವಾಗ ಅದರದ್ದೇ ಪರಿಣಾಮಗಳೇ ಬೇರೆ. ಆದ್ರೆ ಕಾನ್ಸಂಟ್ರೇಷನ್ ಇಟ್ಟು ವೈಜ್ಞಾನಿಕವಾಗಿ ಶಾಲೆಯಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತು ತನ್ನ ಸಹಪಾಠಿಗಳ ಜೊತೆ ಓದ್ತಕ್ಕಂಥದ್ದು ಅದರ ಲಕ್ಷಣಗಳೇ ಬೇರೆ. ಆ ಲಕ್ಷಣಗಳು ಎಲ್ಲಿ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತಿನ ದಿವಸ ವ್ಯತ್ಯಾಸ ಆಗ್ಬಿಟ್ರೆ ಮತ್ತೆ ತಿರುಗಿ ಇನ್ನೊಂದಷ್ಟು ಜನ ಬ್ಯಾಚ್ ಆಫ್ ಸ್ಟೂಡೆಂಟ್ಸು ಎಲ್ಲಾದ್ರೂ ಒಂದ್ ಕಡೆ ಹಾಳಾಗ್ಬಿಟ್ರೆ ಅನ್ನೋದು. ಅವತ್ತಾದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಮಕ್ಕಳನ್ನ ಮನೇಲೆ ಕೂರಿಸ್ಕೊಂಡಿದ್ರು. ಇವತ್ತಿನ ದಿವಸ ಮಕ್ಕಳನ್ನ ಮನೇಲಿ ಕೂರಿಸ್ಕೊಳ್ಳಬೇಕಾದಂತ ಏನ್ ಪರಿಸ್ಥಿತಿ ಇಲ್ಲ. ಕ್ಲಾಸ್ ಮಾತ್ರ ಆನ್ಲೈನ್ ನಡೆಯುತ್ತೆ, ಬಾಕಿ ಎಲ್ಲವೂ ಆಚೆ ಮಕ್ಕಳು ತಿರ್ಗಾಡ್ಬಿಟ್ರೆ ಮತ್ತೆ ಮಕ್ಕಳು ಈ ದೇಶದ ಆಸ್ತಿ. ವಿ ಆರ್ ದಿ ಯಂಗೆಸ್ಟ್ ನೇಷನ್. ಹೌದು. ಅಂದ್ರೆ ಇವತ್ತಿನ ದಿವಸ ಅತ್ಯಂತ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಥವಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಸಂಖ್ಯೆ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ. ಅಂತದ್ರಲ್ಲಿ ನಮ್ಮ ದೇಶದ ಮಕ್ಕಳನ್ನ ಎಷ್ಟು ಸಾಧ್ಯವಾಗುತ್ತೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ಸ್ಯಾಕ್ರಿಫೈಸ್ ಮಾಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಆ ಮಕ್ಕಳನ್ನ ನಾವು ಎಲ್ಲೋ ಒಂದ್ ಕಡೆ ಸದೃಢವಾಗಿ ಈ ಸಮಾಜಕ್ಕೆ ಬೇಕಾದಂತ ಅಥವಾ ಈ ಮುಂದಿನ ಪ್ರಪಂಚಕ್ಕೆ ಬೇಕಾದಂತ ಮಕ್ಕಳನ್ನ ನಾವು ಬೆಳೆಸ್ಲಿಲ್ಲ ಅಂತಂದ್ರೆ ನಾಳೆ ದಿವಸ ಇಷ್ಟು ಜನ ಯಂಗ್ಸ್ಟರ್ಸ್ ನಮ್ಮ ದೇಶದಲ್ಲಿ ಇಟ್ಕೊಂಡು ನಾಳೆ ಏನಾದ್ರೂ ನಮ್ಮ ದೇಶಕ್ಕೆ ಆಪತ್ತು ಬಂದಾಗ ಈ ಮಕ್ಕಳು ಅದನ್ನ ಚಾಲೆಂಜ್ ಆಗಿ ತಗೊಂಡು ದೇಶವನ್ನ ಉಳಿಸ್ಲಿಕ್ಕೆ ಆಗದೆ ಇರುವಂತ ಜ್ಞಾನವನ್ನ ನಾವು ಕೊಡದೇ ಇದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಎಲ್ಲೋ ಒಂದ್ ಕಡೆ. ಡಾಕ್ಟರ್ ಸುಪ್ರೀತ್ ಅವರೇ, ತಾವು ಹೇಳೋದು ಶಿಕ್ಷಣದ ಗುಣಮಟ್ಟಕ್ಕೂ ಸಮಸ್ಯೆ, ಜೊತೆಗೆ ಮಕ್ಕಳು ಐಸೋಲೇಟ್ ಆಗ್ತಾರೆ, ಮಕ್ಕಳ ಅವರ ಚಲನವಲನ, ಆಟ ಪಾಠ ಮತ್ತು ಉಳಿದವರ ಜೊತೆಗೆ ಸೇರ್ಕೊಂಡು ಶಿಕ್ಷಣ ಪಡೆಯೋದು ಇದೆಲ್ಲದಕ್ಕೂ ಹೊಡೆತ ಬೀಳುತ್ತೆ ಅಂತ. ಖಂಡಿತ. ಸೊ ಇದರದ್ದು ನೆಗೆಟಿವ್ ಎಫೆಕ್ಟೇ ಜಾಸ್ತಿ ಇದೆ ಆನ್ಲೈನ್ ಕ್ಲಾಸ್ ಇದ್ದು. ಸ್ವಲ್ಪ ಇದು ಪಾಲಕ ಪೋಷಕರು ಕೂಡ ಅಷ್ಟಾಗಿ ಏನು ಸ್ವಾಗತಿಸಲ್ಲ ಅಂತ ನನ್ನ ಭಾವನೆ. ಬಟ್ ಇನ್ನೂ ಇಟ್ ಈಸ್ ಸ್ಟಿಲ್ ಪ್ರಿಲಿಮಿನರಿ. ಇದಕ್ಕೆ ಸರ್ಕಾರ ಇನ್ನೊಂದಷ್ಟು ಮಕ್ಕಳ ಹಿತದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದು ಅಂತ ಇನ್ನೊಂದಷ್ಟು SOPಗಳನ್ನ ತರ್ತಾರೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ ಮಕ್ಕಳ ಹಿತದೃಷ್ಟಿಯಿಂದ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಸುಪ್ರೀತ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.